ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಹಲಸಂದೆ ಕಾಳು ಸಾಂಬಾರು. ಇದಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಪ್ರೋಟೀನ್ ರಿಚ್ ಫುಡ್ ಅಂತಲೂ ಹೇಳ್ಬೋದು. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಹಾಕೋ ರೆಸಿಪೀಸ್ ನಿಮ್ಮ ನೋಟಿಫಿಕೇಷನಿಗೆ ಬರುತ್ತೆ. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ಫಸ್ಟ್ ಒಂದು ಜಾರಿಗೆ 2 ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 3 ಟೊಮ್ಯಾಟೊ, ಇದನ್ನು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಗ್ರೈಂಡರ್ಗೆ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಅದಕ್ಕೆ. ಸೊ 1 ಬೆಳ್ಳುಳ್ಳಿ, ಅದನ್ನು ಬಿಡಿಸ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಚಕ್ಕೆ, 1-2 ಲವಂಗ, 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ನೆಕ್ಸ್ಟ್ ಸೇಮ್ ಕ್ವಾಂಟಿಟಿಯಲ್ಲಿ ಸಾಂಬಾರು ಪುಡಿ ಹಾಕ್ಕೋಬೇಕು. ನೆಕ್ಸ್ಟ್ ಏನು ನಾವಿಷ್ಟೊತ್ತು ಬೌಲಲ್ಲಿ ತೊಗೊಂಡಿಲ್ಲ ಅದೇ ಬೌಲಲ್ಲಿ 1 ಬೌಲಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಫುಲ್ಲು ಗ್ರೈಂಡ್ ಆಗಬೇಕು, ಅರ್ಧಂಬರ್ಧ ಆ ಥರ ಎಲ್ಲ ಏನಾಗಬಾರ್ದು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟ್ 1/4 ಬೌಲಷ್ಟು ಹಸಿ ತೆಂಗಿನಕಾಯಿ ತೊಗೊಳ್ಳಿ. ಹಸಿ ತೆಂಗಿನಕಾಯಿ ಹಾಕ್ಬಿಟ್ಟು ಇದನ್ನು ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಕುಕ್ಕರ್ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಅಥವಾ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದು ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಸೊ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗುತ್ತೆ. 1 ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು, ಮತ್ತು 1 ಟೊಮ್ಯಾಟೊ. ನೆಕ್ಸ್ಟು ಅಲಸಂದೆ ಕಾಳು ಬಿಡಿಸಿಟ್ಕೊಂಡಿರ್ತೀವಲ್ಲ, ಇದು ಈ ಥರ ಹಾಕ್ಕೋಬೇಕು. ಇಲ್ಲ ಅಲಸಂದೆ ಕಾಳು ಒಣಗಿರೋದು ಬರುತ್ತೆ, ಅದನ್ನು 8 ಅವರ್ಸ್ ನೆನೆಸ್ಬಿಟ್ಟು ಈ ಥರ ಮಾಡ್ಕೋಬೋದು. ನಾನಿಲ್ಲಿ ಹಸಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ ಬಿಡಿಸ್ಬಿಟ್ಟು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಆಯಿಲೆಲ್ಲ ಕಾಳಿಗೆ ತಾಕಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಮಸಾಲೆ ಹಾಕೋದಕ್ಕೂ ಮುಂಚೆನೇ ಅಂದರೆ ಕಾಳು ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಕಾಳಿಗೆಲ್ಲ ಉಪ್ಪು ಚೆನ್ನಾಗಿ ತಾಕತ್ತೆ. ಮಸಾಲೆ ಹಾಕಾದ್ಮೇಲೆ ಹಾಕಿದ್ರೆ ಕಾಳಿಗೆ ಉಪ್ಪು ತಾಕಲ್ಲ, ಸಾಂಬಾರಿಗೆ ಅಷ್ಟೇ ತಾಕತ್ತೆ. ಸೊ ಅದಕ್ಕೇ ಕಾಳಿಗೆ ಹಾಕ್ಕೋಬೇಕು ಉಪ್ಪನ್ನ. ನೆಕ್ಸ್ಟ್ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಮಸಾಲೆ ಹಾಕಬೇಕು. ಜಾರಲ್ಲಿನೂ ಮಸಾಲೆ ಮಿಕ್ಕಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸಾಂಬಾರು ನೋಡಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕಂತ ಇರುತ್ತೆ ಅಷ್ಟು ತಿಕ್ನೆಸ್ ನೋಡಿ ನೀವು ಹಾಕ್ಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ. ನಾನಿಲ್ಲಿ 4ರಿಂದ 5 ಜನಕ್ಕೆ ಮಾಡ್ತಾಯಿದ್ದೀನಿ. ನೀವೇನಾದರೂ ಇಬ್ಬರಿಗೆ ಆ ಥರ ಏನಾದರೂ ಮಾಡ್ಕೊಳ್ಳೋದಾದರೆ ನಾನೇನು ಕ್ವಾಂಟಿಟಿ ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ತೊಗೊಂಡ್ರೆ ಸಾಕು. ಅಲಸಂದೆ ಕಾಳಲ್ಲಿ ಬಸ್ಸಾರು ಮಾಡ್ತಾರೆ. ಸೊ ನೆಕ್ಸ್ಟ್ ನಾನು ರೆಸಿಪಿ ಹಾಕ್ತೀನಿ. ಅದು ಬರೀ ಕಾಳು ಇಷ್ಟಪಡೋರಿಗೆ ಅದು ಬಸ್ಸಾರು ತುಂಬಾ ಇಷ್ಟ ಆಗುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ವಿಷಲ್ ಅಷ್ಟೇ ಒಡಿಸಿ. 1 ವಿಷಲ್ ಆಗಿದ ತಕ್ಷಣ ಆಫ್ ಮಾಡಬೇಕು. ಇದು ಹಸಿ ಕಾಳು ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ನೀವು 2 ವಿಷಲೆಲ್ಲ ಓಡಿಸಿದ್ರೆ ಕಾಳೆಲ್ಲ ನಿಮಗೆ ಸಿಗೋದೇ ಇಲ್ಲ, ಫುಲ್ಲು ಬೆಂದೋಗ್ಬಿಡುತ್ತೆ. ಸೊ ಅದಕ್ಕೆ 1 ವಿಷಲ್ ಅಷ್ಟೇ ಓಡಿಸ್ಬೇಕು. ಸಾಂಬಾರಂತೂ ಘಮ 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 ಅಂತಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಆಗಿದೆ ಸಾಂಬಾರು. ಸೊ ಇಷ್ಟೇ, ತುಂಬ ಅಂದರೆ ತುಂಬಾ ಸಿಂಪಲ್ಲು. ಮುದ್ದೆಗಂತೂ ಸಖತ್ತಾಗಿರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ, ಟೇಸ್ಟೇ ಸೂಪರಾಗಿರುತ್ತೆ. ಸೊ ಇಷ್ಟೇ, ತುಂಬ ಅಂದರೆ ತುಂಬ ಸಿಂಪಲ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.